ಜೋಳ 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 ಬಿಸಿ ಬಿಸಿ ಜೋಳ ಬಿಸಿ ಬಿಸಿ ಜೋಳ 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 ಬಿಸಿ ಬಿಸಿ ಜೋಳ ಅಣ್ಣ ಜೋಳ ಬೇಕಣ್ಣ ಜೋಳ ಅಣ್ಣ ಜೋಳ ಬೇಕಣ್ಣ ಜೋಳ ಒಂದೇ ಒಂದು ಜೋಳ ತಗೊಳ್ಳಿ ನಾವು ಬಿಸಿ ಬಿಸಿ ಜೋಳ ಹಸಿ ಮೆಣಸಿನ್ಕಾಯಿ ಖಾರ ಹಾಕಿ ಸುಟ್ಟಿರೋದು ನಾವು ಓ ಏನಪ್ಪ ಚೇತನ್ ಚೆನ್ನಾಗಿದ್ಯಾ? ಓ ಶಂಕರಣ್ಣ ನಮಸ್ಕಾರ, ಚೆನ್ನಾಗಿದ್ದೀನಿ. ಗೀತಾ ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳೆ. ಏನದು ಕೈನಲ್ಲಿ? ಓ ಜೋಳನಾ? ಯಾರು ಸಂಗೀತನಿಗ? ಹೌದು. ಬರೀ ತಂಗಿಗೆ ಇಷ್ಟ ಆಗಿರೋ ತಗೊಂಡು ಕೊಡ್ತೀಯೋ ಅಥವಾ ಮದುವೆ ಯೋಚನೆ ಏನಾದ್ರು ಮಾಡಿದ್ಯೋ? ಹಾಗಲ್ಲ ಶಂಕರ, ಈಗ ನಾನಿರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ಸಾಧ್ಯನಾ ಅಂತ. ಅಷ್ಟಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಹಾಗಲ್ಲ ಶಂಕರ, ಮದುವೆ ಅಂದಮೇಲೆ ಎಷ್ಟು ಖರ್ಚಿರುತ್ತೆ, ನನಗೆ ಬೇರೆ ಕೆಲಸ ಇಲ್ಲ, ಇದಕ್ಕೆಲ್ಲ ಎಷ್ಟು ದುಡ್ಡು ಬೇಕಾಗುತ್ತೆ. ನೋಡು ಚೇತನ್, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ, ನಿನ್ಗೆ ಯಾರು ಇಲ್ಲ ಅಂತ ಅನ್ಕೋಬೇಡ. ನಿಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಾನಿದ್ದೀನಿ. ನಾನಿವತ್ತೊಂದು ಒಳ್ಳೆ ಸ್ಥಿತಿಲಿ ಇದ್ದೀನಿ ಅಂದರೆ ತಂದೆ ತಾಯಿನೇ ಕಾರಣ. ಆ ಋಣಭಾರನ ಈ ರೀತಿ ಅಂತ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ. ನೀನು ಹೂವನ್ನು ಸಾಕು, ಸಂಗೀತನ ಮದುವೆನ ನಾನು ಮಾಡ್ತೀನಿ. ನಮ್ಮ ತಾಯಿ ತವ್ರ ಮನೆ ಕಡೆ ಒಂದು ಒಳ್ಳೆ ವರ ಇದೆ ಅಂತ ಹೇಳ್ತಾ ಇದ್ರು, ವಿಚಾರಿಸ್ಬಿಟ್ಟು ವಾಲ್ಗೆ ಹೌಸ್ಬಿಡೋಣ, ಏನಂತ್ಯ? ಇಷ್ಟು ಹೇಳ್ತಾ ಇದ್ದೀರಾ ಅಂದಮೇಲೆ ನಾನೇನು ಹೇಳಿ, ನಿಮ್ಗೆ ಇಷ್ಟದಂತೆ ಆಗಲಿ. ಸರಿ, ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿನೇ ಮುಟ್ಟಿಸ್ತೀನಿ. ಇಷ್ಟೊತ್ತಾದರೂ ಬರಲಿಲ್ಲ. ಬರಲಿ, ಮಾಡ್ತೀನಿ. ಯಾವಾಗಲೂ ಲೇಟಾಗಿ ಬರ್ತಾನೆ. ವಸಂತ, ಸಾರಿ ಕಣೆ, ಲೇಟ್ ಆಗೋಯ್ತು. ನನ್ನ ಜೊತೆ ಮಾತಾಡ್ಬೇಡ ನೀನು. ನೋಡು, ಸಾರಿ ಕೇಳಿದ್ನಲ್ಲ, ಇನ್ಯಾಕೆ ಕೋಪ? ಲೇಟಾಗಿ ಬಂದಿದ್ದಕ್ಕೆ ಬಸ್ಕಿ ಹೊಡಿತೀನಿ. ಸರಿ ಸರಿ, ಪೂಸಿ ಹೊಡೆದಿದ್ದು ಸಾಕು, ಇದೇ ಕೊನೆ ಸಾರಿ, ಇದು ಲಾಸ್ಟ್ ಚಾನ್ಸ್. ಇನ್ನು ಮುಂದೆ ಲೇಟಾಗಿ ಬರಬೇಡ. ಆಯ್ತು, ಅಮ್ಮವ್ರಪ್ಪಣೆ. ಐ ಜೋಳ, ಇದನ್ನ ತರಕ್ಕೆ ನಾ ಲೇಟ್ ಆಗಿದ್ದು. ಛೇ, ಸುಮ್ಮನೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ. ಸಾರಿ ಕಣೋ. ಹಲೋ ಮಿಸ್ಟರ್, ಒಂದು ನಿಮಿಷ. ಎಸ್, ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ ಹೇಗೆ ಹೋಗ್ಬೇಕು? ಹೀಗೆ ನೇರ ಹೋಗಿ ಬಲಕ್ಕೆ ತಿರುಗಿ ಆಮೇಲೆ ಎಡಕ್ಕೆ ತಿರುಗಿ. ನೀವು ಕೇಳಿದ ಅಡ್ರೆಸ್ ಅಲ್ಲೇ ಇದೆ. ಹೀಗೆ ಹೋಗ್ಬೇಕಾ? ಹೌದು ಮೇಡಮ್. ಹೀಗೆ ಹೋದ್ರೆ ಕೈ ನೋವು ಬರುತ್ತೆ, ಕೈ ಇಳಿಸ್ಬಿಟ್ಟು ಹೋಗ್ಬೇಡ. ಯಾರದು? ಅದೇ ಇಬ್ರು ಕಿಸಿ ಕಿಸಿ ನಗ್ತಾ ಇದ್ರಲ್ಲ, ಅಭಿನಯನ್ ಗೀತಿ. ನನ್ಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ, ಇಬ್ರು ಸಲ್ಗೆಯಿಂದ ನಗ್ತಾ ಇದ್ರಿ. ವಸಂತ, ನೀನು ಎಲ್ಲದಕ್ಕೂ ಅನುಮಾನನೇ. ಅವಳೇನೋ ಅಡ್ರೆಸ್ ಕೇಳಿದ್ಲು, ಹೇಳಿದ ಅಷ್ಟೇ. ನನ್ನ ಜೊತೆ ಮಾತ್ರ ನೀನು ಸಲ್ಗೆಯಿಂದ ಇರ್ಬೇಕು ಅಷ್ಟೇ. ಇವತ್ತಾಗಿದ್ದು ಮತ್ತೆ ಆದರೆ ನಾನು ಸುಮ್ಮನೆ ಇರಲ್ಲ. ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸಾರಿ ಚಿನ್ನ, ನೀನು ಇಷ್ಟೊಂದು ಸೂಕ್ಷ್ಮ ಅಂತ ಗೊತ್ತಿರಲಿಲ್ಲ ನನಗೆ. ಅಣ್ಣ ಅಣ್ಣ, ಏನಣ್ಣ ಒಂದು ಜೋಳ ತಗೊಳಕ್ಕೆ ಇಷ್ಟೊತ್ತು ಮಾಡ್ಬೇಕಾ? ಒಬ್ಬೊಬ್ರ ಹತ್ರ ಇಷ್ಟೊತ್ತು ಮಾಡಿದ್ರೆ ಇವತ್ತಣ್ಣ ಜೋಳ ಮಾರ್ದಂಗೆ. ಹಂಗೇನಿಲ್ಲಪ್ಪ. ಎಷ್ಟು ಜೋಳಕ್ಕೆ? 10 ರೂಪಾಯಿ ಅಣ್ಣ. ಇನ್ನೊಂದು ತಗೊಳ್ತೀರಣ್ಣ? ಬೇಡಪ್ಪ. ಜೋಳ 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 ಜೋಳ. ಚೇತನ್ ಚೇತನ್, ರಮೇಶ್, ಎಷ್ಟು ದಿನ ಆಯ್ತು ನೀನು ನೋಡಿ. ಸಾರಿ, ಎಷ್ಟು ವರ್ಷ ಆಯ್ತು. ಮದುವೆ ಆದ್ಮೇಲೆ ಈ ಕಡೆ ಬರೋದೇ ನಿಲ್ಸ್ಬಿಟ್ಟೆ. ಹೌದು, ಇವಾಗ ಎಲ್ಲಿದ್ಯಾ? ಏನು ಮಾಡ್ತಾ ಇದೀಯಾ? ಹೇಗಿದ್ಯಾ? ಇಷ್ಟೊಂದು ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ನಾನು ಯಾಗೋ ಉತ್ತರ ಕೊಡ್ಲಿ? ಎಲ್ಲ ಏನು ಹೇಳ್ಬೇಡಪ್ಪ, ಮೊದಲು ಮನೆಗೆ ನಡಿ, ಆಮೇಲೆ ಕೂತ್ಕೊಂಡು ಎಲ್ಲ ವಿಚಾರ ಮಾತಾಡೋಣ. ಹಲೋ, ಹಾಂ, ಇಲ್ಲೇ ಇದ್ದೆ. ಓಕೆ, ಸರಿ 5 ನಿಮಿಷ. ಜೊತೆ ನನಗೆ 5 ನಿಮಿಷ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ನಿಮ್ಮ ಮನೆಗೆ ಬರ್ತೀಯ ಆಮೇಲೆ? ಓಕೆ, ನೀನು ಆರಾಮಾಗಿ ಕೆಲಸ ಮುಗಿಸ್ಕೊಂಬ, ನಮ್ಮ ಮನೆ ಹೋಗಿರ್ತೀನಿ. ಸರಿ, ಸಿಗೋಣ.
ಏ ಚೇತನ್, ಮುಂಚೆ ಇದ್ವಲ್ಲ ಮನೇಲಿ ಇಲ್ಲ ಇವಾಗ ನಾವು. ಮತ್ತೆ ಇನ್ನೆಲ್ಲಿ? ಅದಕ್ಕೂ ದೇವಸ್ಥಾನ ರಸ್ತೆಯಲ್ಲಿ ಒಂದು ಮನೆ, ಪಾರ್ವತನ ಮನೆ ಇತ್ತಲ್ಲ. ಯಾವ ಪಾರ್ವತಮ್ಮ? ಅದಕ್ಕೂ ವಸಂತ ಅಂತ ಹುಡುಗಿ. ನೀ ಆ ಹುಡುಗಿನ ಎಷ್ಟೊಂದು ಸತಿ ಮಾತಾಡ್ಸಿದ್ಯಾ? ಹಾ ಹೇಳು, ಗೊತ್ತಾಯ್ತು. ಇವಾಗ ಅದೇ ಮನೇಲಿ ಇರೋದು ನಾವು. ಮತ್ತೆ ಅವರು? ಹಂಗೆ ಗೊತ್ತಿಲ್ಲಪ್ಪ. ಪಾರ್ವತಮ್ಮ ಇರೋದ್ಮೇಲೆ ಆ ಹುಡುಗಿ ಮನೇನ ಮಾರ್ಬಿಟ್ಲು. ಇವಾಗ ನಾವು ಅಲ್ಲೇ ಇರೋದು. ಮತ್ತೆ ವಸಂತ? ಹಂಗೆ ಗೊತ್ತಿಲ್ಲಪ್ಪ. ಹೌದಾ? ಏನು ಮಾಡೋದು? ಛೇ, ನಾನು ಯಾರು ನೋಡಬೇಕು ಅಂತ ಬಂದು ಅವಳೇ ಇಲ್ವಲ್ಲ. ಎಲ್ಲಿ ಹುಡ್ಕೋದು? ಯಾರನ್ನ ಕೇಳೋದು? ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಯಾಕೋ ಚಿನ್ನು ಬಿಟ್ಬಿಟ್ಟೆ? ಏನಾಯ್ತು? ಏಟಾಯ್ತಾ ಕಂದ? ಏನಾಯ್ತು? ಏನಿಲ್ಲ, ಎಡು ಕೆಳಗೆ ಬಿದ್ದ ಅಷ್ಟೇ. ಪೆಟ್ಟಾಯ್ತಾ? ಇಲ್ಲ ಇಲ್ಲ, ಏನಾಗಿಲ್ಲ. ಸರಿ, ಹೊರಡೋಣ. ವಸಂತ, ವಸಂತ. ಯಾರೇ ನೀವು? ಹಲೋ ಮಿಸ್ಟರ್, ಯಾರೇ ನೀವು? ವಸಂತ, ನಾನು ಚೇತನ್. ಯಾಕೋ ಬರಲಿಲ್ವಾ? ಇಲ್ಲ. ನಾನು ಚೇತನ್. ನೀನ್ ಮಿಸ್ಟರ್, ಯಾರೇ ನೀವು? ವಸಂತ ವಸಂತ ಅಂತಿದ್ದೀರಾ. ನಾ ವಸಂತ ಅಲ್ಲ, ವಂಜ. ಈಗ ರಸ್ತೆಲಿ ಹೋಗೋ ಹೆಣ್ಮಕ್ಳಿಗೆ ತೊಂದರೆ ಕೊಡಬೇಡಿ. ಎಂಥ ದಡ್ಡ ನಾನು! ಎಂತಹ ಕೆಲಸ ಮಾಡ್ಬಿಡ್ತಾ ಇದ್ದೆ. ಒಂದು ಹುಡುಗಿ ಮದುವೆ ಆದ್ಮೇಲೆ ಅವಳ ಲವರ್ ಬಂದು ಮಾತಾಡಿಸಿದ್ರೆ ಅವಳ ಪರಿಸ್ಥಿತಿ ಹೇಗಿರ್ಬೇಡ. ವನಜ, ವನಜ, ಏಯ್ ವಸಂತ! ಏ ವಸಂತ, ಯಾಕೆ ಹೀಗೆ ಮಾಡಿದೆ? ನಿನ್ನ ಮನಸ್ಸಲ್ಲಿ ಏನೋ ಮುಚ್ಚಿಡ್ತಾ ಇದೆಯಾ? ಅದೇನಂತ ನನ್ನ ಹತ್ರ ಹೇಳ್ಬಾರ್ದಾ? ನಾನು ನಿನಗೆ ಅಷ್ಟು ಬೇಗ ದೂರ ಆದ್ನ? ಹಾಗಾದರೆ ಇವತ್ತಿಂದ ನಮ್ಮ ಸ್ನೇಹನ ಮರ್ತ್ಬಿಡು. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೆ. ನಾನು ಉಳಿದಿರೋದು ಈಗ ನೀನು, ನಿನ್ನ ಸ್ನೇಹ ಮಾತ್ರ. ಆ ಸ್ನೇಹನ ಉಳಿಸ್ಕೊಳಕ್ಕಾದ್ರೂ ನಾನು ಹೇಳ್ತೀನಿ. ಶಂಕರಣ್ಣ ಅಂತ ಚೇತನ್ ಸಂಬಂಧಿ ಒಬ್ಬರಿದ್ರು. ಚೇತನ್ ತಂಗಿಗೆ ಒಂದು ಗಂಡು ಹುಡುಗಿದ್ರು. ಹಾಗೆ ಚೇತನ್ಗೂ ಒಂದು ಹುಡುಗಿನ ಹುಡುಗಿದ್ರು. ಚೇತನ್ ಮದುವೆ ಆದ್ರೇ ಚೇತನ್ ತಂಗಿಗೂ ಮದುವೆ ಆಗೋದಿತ್ತು. ಅವತ್ತೊಂದು ದಿನ ಚೇತನ್ ಶಂಕರಣ್ಣ ಮಾತಾಡೋದನ್ನು ನಾನು ಕದ್ದು ಕೇಳಿಸ್ಕೊಂಡೆ. ಚೇತನ್ ನನ್ನ ಮದುವೆ ಮಾಡಿಕೊಂಡ್ರೆ ಇವಾಗಿರೋ ತೊಂದರೆ ಜೊತೆ ನನ್ನ ಕಷ್ಟನೂ ಅವನ ಹೆಗಲೇ ಇರುತ್ತೆ. ಅವನಾದರೂ ಚೆನ್ನಾಗಿರಲಿ, ಹೇಗಾದರೂ ಮಾಡಿ ಅವನ್ನ ಶಂಕರಣ್ಣ ಹೇಳಿದ ಹುಡುಗಿ ಜೊತೆ ಮದುವೆಗೆ ಒಪ್ಪಿಸ್ಬೇಕು. ಅವನು ಒಪ್ಪಲಿಲ್ಲ ಅಂದರೆ ಸಾಧ್ಯವಾದರೆ ಅವನ ಜೊತೆ ಜಗಳವಾಡಿ ಆದರೂ ಒಪ್ಪಿಸ್ತೀನಿ. ಏನೇ ಆದರೂ ವಸಂತಳ ಪ್ರೀತಿಗೆ ಮೋಸ ಮಾಡಬಾರ್ದು. ಸಂಗೀತಾಳಿಗೆ ನಾನು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಹಲೋ ಹಲೋ ಮಿಸ್ಟರ್. ಏನ್ರಿ? ಹಾಯ್, ನೀವಾ? ಅದಿರ್ಲಿ, ಹೋಗಿದ್ದೇನೆ ಕೇಳಿ. ನಾನು ಚಪ್ಪಲಿ ಕಿತ್ತೋಗಿದೆ. ಇಲ್ಲ ಚಪ್ಪಲಿ ಹೊಲಿಯೋರು ಸಿಗ್ತಾರಾ ಇಲ್ಲಿ? ಏನ್ರಿ, ಯಾವಾಗಲೂ ನಿಮ್ಮ ಅಡ್ರೆಸ್ ಕೇಳಿದೇನಾ? ಆ ಮರ ಕೇಳಿರ್ತಾರೆ ನೋಡಿ. ಅದನ್ನೇ ಹಾಕ್ರಿ ಅಷ್ಟೊಂದು ಬೇಜಾರಾಗಿದ್ರೆ. ಸ್ವಲ್ಪ ನಗ್ನಗ್ತಾ ಹೇಳಿದೆ ಅದನ್ನು. ಇವತ್ತು ಯಾಕೋ ನಿಮ್ಮ ಮೂಡ್ ಸರಿಗಿಲ್ಲ ಅನ್ಸುತ್ತೆ. ಇನ್ನೊಂದು ಚೇತನ್. ವಸಂತ, ಏನ್ ಮಾಡ್ತಾ ಇದೆಯಾ? ಜ್ಞಾನ ಇದೆ ನಿಂಗೆ? ಅವಳು ಯಾಕೆ ಹೊಡೆದೆ? ಹೌದು, ಹೊಡಿತೀನಿ. ಇದು ಹೀಗೆ ನಡೀತಿದ್ರೆ ಅವಳ ಕೊಂದು ಹಾಕ್ತೀನಿ. ಅವತ್ತು ಅವಳು ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಇವತ್ತು ನೋಡಿದ್ರೆ ಅವಳ ಜೊತೆ ಚಕ್ಕಂದ ಆಡ್ತಿದ್ಯಾ? ಮೋಸ್ಕಾರ ನೀನು. ಅವಳಿಗೋಸ್ಕರ ನನ್ಗೆ ಹೊಡಿತೀಯಾ? ಇವತ್ತು ನೀನು ನಿಜವಾದ ಬಂದ್ಮಾಡ ಗೊತ್ತಾಯ್ತು. ನಿನ್ಗೂ ನಿನ್ ಪ್ರೀತಿಗೂ ಗುಡ್ ಬೈ. ವಸಂತ, ವಸಂತ, ವಸಂತ,
ಚೇತನ್ ಅವತ್ತು ಅಷ್ಟು ಕೂಗ್ತಿದ್ರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ದೇವರೇ ಈ ಅವಕಾಶ ಮಾಡಿಕೊಟ್ಟ ಅಂತ ತಿಳ್ಕೊಂಡು ಅದಕ್ಕೆ ನಾ ಈ ನಿರ್ಧಾರ ತಗೊಂಡೆ. ಇಷ್ಟು ವರ್ಷ ಆದಮೇಲೆ ಚೇತನ್ ಬಂದು ಮಾತಾಡ್ಸಿದ್ಕೆ ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಟ್ರೀಟ್ ಮಾಡ್ಬೋದಾಗಿತ್ತಲ್ಲ. ಒಬ್ಬ ಫ್ರೆಂಡ್ ಯಾವಾಗಾದರೂ ಪ್ರೇಮಿ ಆಗ್ಬೋದು, ಆದರೆ ಒಬ್ಬ ಪ್ರೇಮಿ ಯಾವತ್ತೂ ಫ್ರೆಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ತಾಳಿ ಕಾಲುಂಗ್ರ ಚೇತನ್ ಬಿಟ್ಟು ಬದುಕೋಕೆ ಸಾಧ್ಯ ಆಗದೆ ಅವ್ನು ಮದುವೆ ಆದ ದಿನನೇ ಈ ತಾಳಿ ಕಟ್ಕೊಂಡು ಬದುಕ್ತಾ ಇದ್ದೀನಿ, ಮುಂದೆ ಕೂಡ ಬದುಕ್ತೀನಿ. ಸಾರಿ ಕಣೆ, ನನ್ನಿಂದ ನಿಂಗೆ ತುಂಬ ಬೇಜಾರಾಯಿತು. ಏಯ್, ನೀನು ಹೇಗೆ ಕಾರಣ ಆಗ್ತೀಯಾ? ನಾನು ಕೆಲಸದಿಂದ ಬರೋ ಲೇಟ್ ಆಗುತ್ತೆ, ಮಗುನ ಸ್ಕೂಲಿಗೆ ಕರ್ಕಬಾ ಅಂತ ಹೇಳಿದ್ ನಾನು ತಾನೇ. ಅಷ್ಟೇ ತಾನೇ, ಎಷ್ಟೋ ದಿನದಿಂದ ಮನಸ್ಸಲ್ಲಿ ಇಟ್ಕೊಂಡಿದ್ದು ನೋವನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಮನಸ್ಸು ಹಗುರ ಆಯಿತು. ಸರಿ ಹೋಗೋಣ. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನೀವು ಹೊರಡು, ನಾನು ಆಮೇಲೆ ಸಿಗ್ತೀನಿ. ಸರಿ, ಟಾಟಾ ಮಾಡು. ನಾವು ಪ್ರೀತಿಸಿದವರಿಗಾಗ್ಲಿ ನಮ್ಮನ್ನು ಪ್ರೀತಿಸಿದವರಿಗಾಗ್ಲಿ ಪರಿಸ್ಥಿತಿಗಳ ಕೈನಲ್ಲಿ ಸಿಕ್ಕೊಂಡಾಗ ಅವರು ಎಲ್ಲೇ ಇರಲಿ ಹೇಗಾದರೂ ಇರಲಿ ಚೆನ್ನಾಗಿರ್ಬೇಕು ಅಂತ ಆಶಿಸೋದೇ ನಿಜವಾದ ಪ್ರೀತಿ. ಹೇ